ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ದ್ವಿತೀಯ ಪಿಯುಸಿಯಲ್ಲಿ ವಿಜ್ಞಾನ ಕಾಲೇಜಿನ ಅನುಗೆ 98.50% ಗರಿಷ್ಠ ಅಂಕ. ಹಬ್ಬ ಜಾತ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅರೆಸೇನೆ ತುಕಡಿಯಿಂದ ನಗರದಲ್ಲಿ ಪಥಸಂಚಲನ. ಸಾಗರದಲ್ಲಿ ಸಂಭ್ರಮದ ರಂಜಾನ್ ಆಚರಣೆ, ವಿವಿಧ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ. ಬಂದೋಬಸ್ತಿಗೆ ಆಗಮಿಸಿದ ಅರಸೇನಾ ತುಕಡಿ ಮತ್ತು ಆರಕ್ಷಕರಿಗೆ ಹಿಂದೂ ಜಾಗರಣ ವೇದಿಕೆಯಿಂದ ತಂಪು ಪಾನೀಯ ವಿತರಣೆ. ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಸಮುದ್ಯತ ಶಿಷ್ಯರವರಿಂದ ಭರತನಾಟ್ಯ ಪ್ರದರ್ಶನ. ಈಗ ಸುದ್ದಿಯ ವಿವರ. ಸಾಗರದ ಆವಿನಹಳ್ಳಿ ರಸ್ತೆಯ ವಿಜ್ಞಾನ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಅನು ಪಿಎನ್ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ 98.50% ಅಂಕ ಗಳಿಸುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಅನು ಅವರು ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ 100ಕ್ಕೆ 100 ಅಂಕ ಪಡೆದಿದ್ದಾರೆ. ಸಾಗರದ ಮೆಸ್ಕಾಂ ಕಿರಿಯ ಅಭಿಯಂತರ ಎಂಪಿ ನಾಗಭೂಷಣ್ ಹೆಗಡೆ ಮತ್ತು ಶೈಲಜಾ ಅವರ ಪುತ್ರಿಯಾಗಿದ್ದಾರೆ. ಸಾಗರ ಪೊಲೀಸ್ ಇಲಾಖೆ ವತಿಯಿಂದ ಯುಗಾದಿ, ರಂಜಾನ್, ಗಣಪತಿ ಜಾತ್ರೆ ಹಾಗೂ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಸಾಗರಕ್ಕೆ ಆಗಮಿಸಿದ್ದ ಮಹಿಳಾ ಅರಸೇನಾ ತುಕಡಿಯನ್ನು ಒಳಗೊಂಡ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಪಥಸಂಚಲನ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದರು. ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್, ವೃತ್ತ ನಿರೀಕ್ಷಕ ಸೀತಾರಾಮ್, ಮಹಾಬಲೇಶ್ವರ್ ನಾಯ್ಕ್ ಇನ್ನಿತರರು ಹಾಜರಿದ್ದರು. ನಮ್ಮ ಗಣಪತಿ ಇದು ಮುಂಬರುವ ಲೋಕಸಭಾ ಚುನಾವಣೆಗೋಸ್ಕರ ನಾವು ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಚುನಾವಣೆಯು ಶಾಂತಿಯುತವಾಗಿ ನಡೆಸಬೇಕು ಅಂತೇಳಿ ನಾವು ನಮ್ಮ ಮೇಲಾಧಿಕಾರಿಗಳ ಎಸ್.ಪಿ. ಅವರು, ಐ.ಜಿ. ಸಾಹೇಬರು ನಮ್ಮ ಚುನಾವಣೆ ಬಂದೋಬಸ್ತಿಗೋಸ್ಕರ ಸೆಂಟ್ರಲ್ ತುಕಡಿ KRP ಅವರಿಂದ ಒಂದು ಪ್ಲೆಟೂನನ್ನು ಕಳಿಸಿದ್ದಾರೆ. ಆ ಪ್ಲೆಟೂನನ್ನು ಮತ್ತು ನಮ್ಮ ಸಿಬ್ಬಂದಿಯನ್ನು ಒಳಗೊಂಡಂತೆ ಅಧಿಕಾರಿಗಳು, ಸಿಬ್ಬಂದಿಯವರು ಈ ಒಂದು ಸಾಗರ ಪಟ್ಟಣದಲ್ಲಿ ರೂಟ್ ಮಾರ್ಚ್ ಮಾಡಿ ಜನರಲ್ಲಿ ಒಂದು ಧೈರ್ಯ ತೋರಿಸಿ ಎಲೆಕ್ಷನನ್ನು ಶಾಂತಿಯುತವಾಗಿ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ರೂಟ್ ಮಾರ್ಚ್ ಕೈಗೊಂಡಿದ್ದೀವಿ. ನಮ್ಮ ಜನ ಏನು ಗಲಾಟೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದವ್ರನ್ನ ನಾವು ಗಡಿಪಾರು ಮಾಡಲಿಕ್ಕೆ ಒಂದು ವರದಿಯನ್ನು ಎ.ಸಿ. ಅವರಿಗೆ ಕಳಿಸಿದ್ದೀವಿ. ಏನಾದರೂ ಆದೇಶ ಆಗಿದೆ ಸರ್? ಆಗಿದೆ ಸರ್, ಇಲ್ಲ, ಅದೇನು ಪ್ರೋಸೆಸ್ನಲ್ಲಿದೆ. ಎ.ಸಿ. ಅವರು ಒಂದು ಆದೇಶ ಮಾಡಿ ಗಡಿಪಾರು ಮಾಡ್ತಾರೆ. ರಂಜಾನ್ ಹಬ್ಬದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಸಡಗರ ಸಂಭ್ರಮದಿಂದ ಬುಧವಾರ ಈದ್ ಉಲ್ ಫಿತರ್ ಆಚರಿಸಿದರು. ಸಾಗರದ ಬದರ್ ಜುಮ್ಮಾ ಮಸೀದಿ, ಜನ್ನತ್ ನಗರದ ನೂರ್ ಮಸೀದಿ, ಆಲ್ ಅಮೀನ್ ಮಸೀದಿ, ಮೊಹಮ್ಮದೀಯ ಮಸೀದಿ, ಗ್ರಾಮಾಂತರ ಪ್ರದೇಶದ ಮುಂಬಾಳು ಮಸೀದಿ, ಆವಿನಹಳ್ಳಿ, ಆನಂದಪುರ ಇನ್ನಿತರೆ ಭಾಗಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಮನೆ ಮನೆಗೆ ತೆರಳಿ ಪರಸ್ಪರ ಶುಭಾಶಯ ಕೋರಲಾಯಿತು. ಸಾಗರದ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಯುಗಾದಿ, ರಂಜಾನ್, ಗಣಪತಿ ಜಾತ್ರೆ ಹಾಗೂ ಚುನಾವಣೆ ಬಂದೋಬಸ್ತ್ಗೆ ಆಗಮಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಸಿದ ಅರೆಸೇನಾ ತುಕಡಿ ಹಾಗೂ ಪೊಲೀಸ್ ತುಕಡಿಗೆ ತಂಪು ಪಾನೀಯ ನೀಡಿ ದೇಶದ ಯೋಧರಿಗೆ ಸ್ವಾಗತ ಕೋರಲಾಯಿತು. ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಹ ಸಂಚಾಲಕ ಸುಧೀಂದ್ರ, ಪ್ರಮುಖರಾದ ಕೋಮಲ್ ರಾಘವೇಂದ್ರ, ಶ್ರೀಧರ್ ಸಾಗರ್, ರಾಘವೇಂದ್ರ ಕಾಮತ್ ಇನ್ನಿತರರು ಹಾಜರಿದ್ದರು. ಸಾಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಈಚೆಗೆ ಋತು ನೃತ್ಯ ವೈವಿಧ್ಯ ಸರಣಿ ನೃತ್ಯ ಮಾಲಿಕೆಯ ಶಿಶಿರ ನೃತ್ಯಾನಂದ ಕಾರ್ಯಕ್ರಮವನ್ನು ಸಂಸ್ಕೃತ ವಿದ್ವಾಂಸ ಹಾಗೂ ಸಂಶೋಧಕ ಗಣಪತಿ HK ಉದ್ಘಾಟಿಸಿದರು. ನಾಟ್ಯ ತರಂಗ ಸಂಸ್ಥೆಯ ಮುಖ್ಯಸ್ಥ ವಿದ್ವಾನ್ G.B. ಜನಾರ್ದನ್ ಹಾಜರಿದ್ದರು. ನಂತರ ಬೆಂಗಳೂರಿನ ಸಮುದ್ಯತ ಶಿಷ್ಯರ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.